Yeah, very good morning to everyone. So this is your chapter number and the last unit under IT, chapter number 5, set of one carry forward of losses. So before entering to this chapter, we have to go through the format of calculating the taxable total income. For calculation of taxable total income, we require 5 heads of income, otherwise any head of income. So ಇಲ್ಲಿ ನಾವು calculate ಮಾಡುವಾಗ first income from salary, next to income from HP, next to PGBP, ನೆಕ್ಸ್ಟ್ ಕ್ಯಾಪಿಟಲ್ ಗೇನ್, ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಎಲ್ಲ 5 ಹೆಡ್ಸ್ ಆಫ್ ಇನ್ಕಮ್ಸ್ನು ಬರೆದು ನೆಕ್ಸ್ಟ್ ಇಫ್ ಏನಾದರೂ ಇದನ್ನ ಟೋಟಲ್ ಮಾಡಿ ನೆಕ್ಸ್ಟ್ ನಮ್ಮ ಹತ್ರ ಏನಾದರೂ ಕ್ಲಬ್ಬಿಂಗ್ ಇನ್ಕಮ್ಸ್ ಏನಾದರೂ ಇನ್ಫಾರ್ಮೇಷನ್ಸ್ ಇದ್ರೆ ಆ ಕ್ಲಬ್ಬಿಂಗ್ ಇನ್ಕಮ್ಸ್ನ ಆ್ಯಡ್ ಮಾಡಿ ನೆಕ್ಸ್ಟ್ ಇದಾದ್ಮೇಲೆ ಇದಾದ್ಮೇಲೆ ಕ್ಲಬ್ಬಿಂಗ್ ಇನ್ಕಮ್ಸ್ ಆದಮೇಲೆ ಅಡ್ಜಸ್ಟ್ಮೆಂಟ್ ಫಾರ್ ಸೆಟ್ ಆಫ್ ಫಂಡ್ ಕ್ಯಾರಿ ಫಾರ್ವರ್ಡ್ ಅನ್ನೋ ಒಂದು ಆಪ್ಷನ್ ಇತ್ತು. ಸೆಟ್ ಆಫ್ ಫಂಡ್ carry forward of losses. ನೆಕ್ಸ್ಟ್ ಸೊ ಇದು ಟೋಟಲ್ ಈ ಎಲ್ಲ 5 ಹೆಡ್ಸ್ ಆಫ್ ಇನ್ಕಮ್ ಟೋಟಲ್ ಮಾಡ್ತೀವಿ. ನೆಕ್ಸ್ಟ್ ಎನಿ ಕ್ಲಬ್ಬಿಂಗ್ ಆಫ್ ಇನ್ಕಮ್ಸ್ ಇದ್ರೆ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ರೆ ಕ್ಲಬ್ಬಿಂಗ್ ಆಫ್ ಇನ್ಫಾರ್ಮೇಷನ್ ಆಡ್ ಬ್ಯಾಕ್ ಮಾಡ್ತೀವಿ ಫಾರ್ ದಿ ಟೋಟಲ್. ನೆಕ್ಸ್ಟ್ ಲೆಸ್ ಅಡ್ಜಸ್ಟ್ಮೆಂಟ್ಸ್ ಫಾರ್ ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. ಸೊ ಇದನ್ನ ಬರ್ದಾದ್ಮೇಲೆ ಬರೋ ರಿಸಲ್ಟ್ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಆಗ್ತಾ ಇತ್ತು. ನೆಕ್ಸ್ಟ್ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಫೈನಲ್ ಏನ್ ರಿಸಲ್ಟ್ ಬರುತ್ತೋ ಅದನ್ನೇ ನಾವು ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್ ಅಂತ ಕ್ಯಾಲ್ಕುಲೇಟ್ ಮಾಡಿ. ಸೊ ದಿಸ್ ಇಸ್ ದ ಫಾರ್ಮ್ಯಾಟ್ ಫಾರ್ ಕ್ಯಾಲ್ಕುಲೇಟಿಂಗ್ ಟೋಟಲ್ ಟ್ಯಾಕ್ಸಬಲ್ ಇನ್ಕಮ್. ಸೊ ಹಿಯರ್ ಇಲ್ಲೇನು ಲೆಸ್ ಅಂತ ಕನ್ಸಿಡರ್ ಮಾಡಿದೀವೋ ಅಡ್ಜಸ್ಟ್ಮೆಂಟ್ ಫಾರ್ ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. ಸೊ ದಿಸ್ ಚಾಪ್ಟರ್ ಇಸ್ ಕಂಪ್ಲೀಟ್ಲಿ ರಿಗಾರ್ಡಿಂಗ್ ಹೌ ಟು ಮೇಕ್ ಎ ಅಡ್ಜಸ್ಟ್ಮೆಂಟ್ ಫಾರ್ ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. ಸೊ ಇದನ್ನು ನೀವು ಕಲಿಬೇಕಾಗುತ್ತೆ. ಸೊ ಬಿಫೋರ್ ಎಂಟರಿಂಗ್ ವಿ ಹ್ಯಾವ್ ಟು ನೋ ವಾಟ್ ಈಸ್ ಸೆಟ್ ಆಫ್ ಅಂಡ್ ವಾಟ್ ಈಸ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. ಸೊ ಸೆಟ್ ಆಫ್ ಅಂದ್ರೆ whenever there is a loss from one or more head of income, then such loss can be adjusted with the same head or other head of income in the relevant previous. The process of adjusting the loss under same head or any other head is known as set off. ಅರ್ಥ ಆಯ್ತಾ? ಸೊ ಸೆಟ್ ಆಫ್ ಅಂತ ಅಂದ್ರೆ ಏನು ಅಂದ್ರೆ ನಿಮ್ಮ ಇವಾಗ ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ HP ಇಲ್ಲಿ ಏನಾದ್ರೂ ಲಾಸಸ್ ಇದ್ರೆ ಈ ಲಾಸಸ್ ನ ಸೆಟ್ ಆಫ್ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಇನ್ಕಮ್ ಬಂದಿರುತ್ತೆ, ಇನ್ಕಮ್ ಅಲ್ಲಿ ನೀವು ಏನಾದ್ರು ಲಾಸಸ್ ನ ಏನಾದ್ರೂ ನೀವು ಫೇಸ್ ಮಾಡ್ತಾ ಇದ್ರೆ ಆ ರೀತಿ ಲಾಸಸ್ ನ ನೀವು ಸೆಟ್ ಆಫ್ ಅಂತ ಹೇಳಿ ಆ ಲಾಸಸ್ ನ ಅದರ್ವೈಸ್ ವಿತ್ ದ ಸೇಮ್ ಹೆಡ್ ಅದರ್ವೈಸ್ ಅದರ್ ಹೆಡ್ ಅಲ್ಲಿ ನೀವು ಅದನ್ನ ಸೆಟ್ ಆಫ್ ಮಾಡಬಹುದು. ಸೊ ಅದನ್ನ ನಾವು ಸೆಟ್ ಆಫ್ ಅಂತ ಕರಿತೀವಿ. ನೆಕ್ಸ್ಟ್ ವಾಟ್ ಈಸ್ ಕ್ಯಾರಿ ಫಾರ್ವರ್ಡ್ ಅಂದ್ರೆ ಇಫ್ ದಿ ಲಾಸಸ್ ಇನ್ಕರ್ಡ್ ಇನ್ ದಿ ಪ್ರೀವಿಯಸ್ ಇಯರ್ ಕ್ಯಾನ್ ನಾಟ್ be adjusted or set in the previous year, then such losses can be carried forward in the succeeding previous year and can be adjusted with the income of succeeding previous year. So this process we known as carry forward losses. So ಸೆಟ್ ಆಫ್ ಅಂದ್ರೆ ಏನು ಅಂತ ಹೇಳಿದ್ರೆ ಸೆಟ್ ಆಫ್ ಅಂತ ಅಂದ್ರೆ ಸೊ ಇವಾಗ ನಿಮ್ಮ ಹತ್ರ ಲಾಸಸ್ ಇನ್ಕರ್ಡ್ ಆಗಿದ್ರೆ ಆ ಲಾಸಸ್ ನ ನೀವು ಅದರ್ವೈಸ್ ವಿತ್ ದಿ ಸೇಮ್ ಹೆಡ್ ಅಲ್ಲಿ ನೀವು ಅದನ್ನ ಸೆಟ್ ಆಫ್ ಮಾಡಬಹುದು. ಅದರ್ವೈಸ್ ಅದರ್ ಹೆಡ್ ಆಫ್ ಇನ್ಕಮ್ ಅಲ್ಲಿ ರಿಲೆವೆಂಟ್ ಪ್ರೀವಿಯಸ್ ಇಯರ್ ಅಲ್ಲಿ ಅದನ್ನ ಸೆಟ್ ಆಫ್ ಮಾಡಬಹುದು. ಆ ಪ್ರೋಸೆಸ್ ನ ನಾವೇನಂತ ಕರಿತೀವಿ ಸೆಟ್ ಆಫ್ ಅಂತ ಕರಿತೀವಿ. ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್ ಅಂದ್ರೆ ಇಫ್ ಆ ಸೆಟ್ ಆಫ್ ನಾವಲ್ಲಿ ಇವಾಗ ಇನ್ಕರ್ಡ್ ಆಗಿರೋ ಲಾಸಸ್ ನ ಸೇಮ್ ಹೆಡ್ ಅಲ್ಲಿ ಸೆಟ್ ಆಫ್ ಮಾಡಕ್ ಆಗ್ಲಿಲ್ಲ, ಅದರ್ವೈಸ್ ಬೇರೆ ಹೆಡ್ ಅಲ್ಲಿ ಸೆಟ್ ಆಫ್ ಮಾಡಕ್ ಆಗ್ಲಿ ಅಂದ್ರೆ ಆ ಲಾಸಸ್ ನ ನಾವು ನೆಕ್ಸ್ಟ್ ಸಕ್ಸೀಡಿಂಗ್ ಇಯರ್ಸ್ ನಾವು ಅದನ್ನ ಕ್ಯಾರಿಡ್ ಫಾರ್ವರ್ಡ್ ಮಾಡಬಹುದು. ಸೊ ದಟ್ ಈಸ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. ಸೊ ಹಿಯರ್ ಈ ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ಗೆ ಸೆಕ್ಷನ್ಸ್ ಅವೈಲಬಿಲಿಟಿ ಇದೆ. ಆ ಸೆಕ್ಷನ್ಸ್ 70 to 80. ಸೊ ಸೆಕ್ಷನ್ 70 to 80 ಅಲ್ಲಿ ರೂಲ್ಸ್ ನ ಪ್ರೊವೈಡ್ ಮಾಡಿದ್ದಾರೆ ಫಾರ್ ದಿ ಪರ್ಪಸ್ ಆಫ್ ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. ಸೊ ಹಿಯರ್ general rules for set off loss within the same head of income, inter-source adjustment or intra-head adjustment. ಸೊ ಇಲ್ಲೇನು ಅಂತ ಅಂದ್ರೆ ಸೊ ನಿಮ್ಮ ಒಂದು ಜನರಲ್ ರೂಲ್ಸ್ ಫಾರ್ ಸೆಟ್ ಆಫ್ ದಿ ಲಾಸ್ ವಿತ್ ಇನ್ ದಿ ಸೇಮ್ ಹೆಡ್ ಆಫ್ ಇನ್ಕಮ್. ಸೊ ಇವಾಗ ಲಾಸ್ ಇನ್ಕರ್ಡ್ ಆಗಿದೆ, ಲಾಸ್ ನ ನೀವು ಸೆಟ್ ಆಫ್ ಮಾಡಬೇಕು ವಿತ್ ಇನ್ ದಿ ಸೇಮ್ ಹೆಡ್, ಅದರ್ವೈಸ್ ಇಂಟ್ರಾ ಹೆಡ್ ಅಡ್ಜಸ್ಟ್ಮೆಂಟ್ಸ್ ಅಂದ್ರೆ ಯು ಹ್ಯಾವ್ ಟು ಫಾಲೋ ಸರ್ಟನ್ ರೂಲ್ಸ್. ದ ರೂಲ್ಸ್ ಆರ್ ಇಫ್ ದೇರ್ ಈಸ್ ಎ ಲಾಸ್ ಫ್ರಮ್ ಒನ್ ಸೋರ್ಸ್ ಅಂಡರ್ ಒನ್ ಹೆಡ್ ಇಟ್ ಕ್ಯಾನ್ ಬಿ ಅಡ್ಜಸ್ಟೆಡ್ ವಿತ್ ದಿ ಅದರ್ ಸೋರ್ಸ್ ಅಂಡರ್ ದಿ ಸೇಮ್ ಹೆಡ್. ಸೊ ಏನ್ ಹೇಳ್ತಾ ಇದಾರೆ ಅಂದ್ರೆ ಸೊ ಇವಾಗ ನಿಮ್ದು ಒಂದೇ ಹೆಡ್ ಆಫ್ ಇನ್ಕಮ್ ಅಲ್ಲಿ ವೇರಿಯಸ್ ಕೈಂಡ್ ಆಫ್ ಸೋರ್ಸಸ್ ಇರುತ್ತೆ. ಸೋರ್ಸಸ್ ಆಫ್ ಇನ್ಕಮ್ ವೇರಿಯಸ್ ಕೈಂಡ್ ಆಫ್ ಸೋರ್ಸಸ್ ಇರುತ್ತೆ. ಸೊ ಸೋರ್ಸಸ್ ಅಲ್ಲಿ ನಿಮ್ಗೆ ಏನಾದ್ರು ಲಾಸಸ್ ಇನ್ಕರ್ಡ್ ಆಗಿದ್ರೆ ಅಂತ ಲಾಸಸ್ ನ ನೀವು ಸೇಮ್ ಹೆಡ್ ವಿತ್ ಇನ್ ಇಂಟ್ರಾ ಹೆಡ್ ಅಲ್ಲೇ ಬೇರೆ ಸೋರ್ಸಸ್ ಇಂದ ಇನ್ಕಮ್ ಇದ್ರೆ ಅಂತ ಸೋರ್ಸಸ್ ಅಲ್ಲಿ ನೀವು ಅದನ್ನ ಸೆಟ್ ಆಫ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಲಾಸ್ ಫ್ರಮ್ ಎ ಹೌಸ್ ಪ್ರಾಪರ್ಟಿ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಇನ್ಕಮ್ ಫ್ರಮ್ ಎನಿ ಅದರ್ ಹೌಸ್ ಪ್ರಾಪರ್ಟಿ. ಅರ್ಥ ಆಗ್ತಾ ಇದೆಯಾ? ಸೊ ಏನು ಇಂಟರ್ ಸೋರ್ಸ್ ಅಂತ ಹೇಳ್ತಾ ಇದೀವಿ ಅಂದ್ರೆ ಇವಾಗ ನಿಮ್ಮ
ಒಂದೇ ಒಂದು ಹೆಡ್ ಒಂದು ಎಕ್ಸಾಂಪಲ್ ತಗೊಬೇಕು ಅಂದರೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇಸ್ ಅ ಒನ್ ಹೆಡ್. ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಇನ್ಕಮ್ ಬರೋಕ್ಕೆ ವೇರಿಯಸ್ ಕೈಂಡ್ ಆಫ್ ಸೋರ್ಸಸ್ ಇರುತ್ತೆ. ಅರ್ಥ ಆಗ್ತಿದೆಯಾ? ಇನ್ಕಮ್ ಫ್ರಮ್ HP ನಂಬರ್ 1, ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟೀಸು, ನೆಕ್ಸ್ಟ್ ಲೆಟ್ಔಟ್ ಪ್ರಾಪರ್ಟೀಸ್ 1, 2, 3, 4 ಅಂತ ಡಿಮೋಟ್ ಟು ಬಿ ಲೆಟ್ಔಟ್ ಪ್ರಾಪರ್ಟಿ. ಸೊ ಈ ರೀತಿ ಎಲ್ಲ ವೇರಿಯಸ್ ಕೈಂಡ್ ಆಫ್ ಸೋರ್ಸಸ್ ಇರುವಾಗ, ಸೊ ಯಾವುದೇ ಒಂದೇ ಒಂದು ಸೋರ್ಸಸ್ ಇಂದ ನಿಮಗೆ ಏನಾದರೂ ಲಾಸಸ್ ಇನ್ಕರ್ಡ್ ಆಗ್ತಾ ಇದ್ರೆ ಈ ಲಾಸಸ್ನ ನೀವು ವೇರಿಯಸ್ ಕೈಂಡ್ ಆಫ್ ಅದರ್ ಅವೈಲಬಿಲಿಟಿ ಇರೋ ಸೋರ್ಸಸ್ ಅಲ್ಲಿ ನೀವು ಅದನ್ನ ಸೆಟ್ ಆಫ್ ಮಾಡಬಹುದು. ದಿಸ್ ಇಸ್ ನಥಿಂಗ್ ಬಟ್ ಇಂಟ್ರಾ ಹೆಡ್ ಅಡ್ಜಸ್ಟ್ಮೆಂಟ್. ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟ್ ರೂಲ್ಸ್. Loss from non-speculative business can be set off against the income from speculation or non-speculation business income. So ಈ ರೀತಿ ಅಡ್ಜಸ್ಟ್ಮೆಂಟ್ ಆಲ್ರೆಡಿ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಟಿಂಗ್ PGBP ವಿ ಆಲ್ರೆಡಿ ಡನ್. ಸೊ PGBP ಯಲ್ಲಿ ನಾವು ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಫ್ರಮ್ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ನ ಇನ್ಕಮ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅದರ್ವೈಸ್ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅಲ್ಲಿ ಸೆಟ್ ಆಫ್ ಮಾಡಿದ್ವಿ ಆಲ್ರೆಡಿ. ಸೊ ಸೇಮ್ ರೂಲ್ಸ್. ನಿಮ್ಮ ಬಿಸ್ನೆಸ್ ಅಲ್ಲಿ ಏನಾದ್ರೂ ಲಾಸ್ ಫ್ರಮ್ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇದ್ರೆ ಅಂತ ಲಾಸ್ you can easily set off against speculation business or non-speculation business. Important mind ಅಲ್ಲಿ. ನೆಕ್ಸ್ಟ್ as we say ಇದನ್ನು ಕೂಡ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸಸ್ ಏನಾದರೂ ಇನ್ಕರ್ಡ್ ಆಗಿದ್ರೆ ದ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಎನಿ ಕ್ಯಾಪಿಟಲ್ ಗೆ ವೆದರ್ ಆಸ್ ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸಸ್ ನಿಮಗೆ ಏನಾದರೂ ಇನ್ಕರ್ಡ್ ಆಗಿದ್ರೆ ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸಸ್ ನ ನೀವು ಸೆಟ್ ಆಫ್ ಮಾಡಬಹುದು ಅಗೇನ್ಸ್ಟ್ short term capital gain otherwise long term capital gain. Important. Next, under the head of income from other sources, loss from an activity other than the business owning and maintaining race horses can be set off against any income but other than winning from lotteries, crossword puzzles and etc. ಸೊ ಮೈಂಡಲ್ಲಿ ಇಲ್ಲಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಇಂದ ನಿಮಗೆ ಇನ್ಕರ್ಡ್ ಆಗೋ ಲಾಸಸ್ ನ ನೀವು ಯಾವುದೇ ಹೆಡ್ ಆಫ್ ಇನ್ಕಮ್ ಅಲ್ಲಿ ನೀವು ಅದನ್ನ ಸೆಟ್ ಆಫ್ ಮಾಡಬಹುದು. ಬಟ್ ಅದರ್ ದ್ಯಾನ್ ಕ್ಯಾಶುಯಲ್ ಇನ್ಕಮ್ಸ್. ಈ ಕ್ಯಾಶುಯಲ್ ಇನ್ಕಮ್ಸ್ ಮೇಲೆ ನೆನಪಿಲ್ಲಿ, ಕ್ಯಾಶುಯಲ್ ಇನ್ಕಮ್ಸ್ ಮೇಲೆ ಯಾವುದೇ ಕಾರಣಕ್ಕೂ ಯಾವುದೇ ಎಕ್ಸ್ಪೆನ್ಸಸ್ನ ನೀವು ಡಿಡಕ್ಷನ್ಸ್ ಆಗಿ ಕ್ಲೈಮ್ ಮಾಡೋಕ್ಕಾಗೋದಿಲ್ಲ, ಯಾವುದೇ ಡಿಡಕ್ಷನ್ ಅವೈಲಬಿಲಿಟಿ ಸಿಗೋದಿಲ್ಲ. ಆ್ಯಂಡ್ ಫೈನಲಿ ಯಾವುದೇ ಥರ ಲಾಸಸ್ ಕೂಡ ನೀವು ಇಲ್ಲಿ ಸೆಟ್ ಆಫ್ ಮಾಡೋಕ್ಕೆ ಅವೈಲಬಿಲಿಟಿ ಇರೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ನೆಕ್ಸ್ಟ್ ಆಸ್ ವಿ ಡಿಸ್ಕಸ್. ಸೊ ಈ ರೀತಿ ಒಂದು ಇಂಟ್ರಾ ಹೆಡ್ ಅಡ್ಜಸ್ಟ್ಮೆಂಟ್ಸ್ ಅಂದರೆ ಒಂದು ಮೇನ್ ಹೆಡ್ ಅಲ್ಲಿ ವೇರಿಯಸ್ ಕೈಂಡ್ ಆಫ್ ಸೋರ್ಸಸ್ ಇರುತ್ತೆ. ಆ ಸೋರ್ಸಸ್ ಅಲ್ಲಿ ಒಂದು ಸೋರ್ಸ್ ಏನಾದರೂ ಲಾಸಸ್ನ ಇನ್ಕರ್ಡ್ ಮಾಡ್ತಾ ಇದ್ರೆ ಬೇರೆ ಅವೈಲಬಿಲಿಟಿ ಇರೋ ಸೋರ್ಸಸ್ ಅಲ್ಲೇ ನಾವು ಅದನ್ನ ಸೆಟ್ ಆಫ್ ಮಾಡ್ತೀವಿ ಅಂದ್ರೆ ದಟ್ ವಿ ಕನ್ಸಿಡರ್ ಆಸ್ ಇಂಟ್ರಾ ಹೆಡ್ ಸೆಟ್ ಆಫ್. ಫಾರ್ ಎಕ್ಸಾಂಪಲ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ, ನೆಕ್ಸ್ಟ್ ಸ್ಪೆಕ್ಯುಲೇಷನ್ ನಾನ್ ಸ್ಪೆಕ್ಯುಲೇಷನ್ ಬಿಸಿನೆಸ್ ಲಾಸಸ್, ನೆಕ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸಸ್. ಸೊ ಮೇಕ್ ಇಟ್ ಆಸ್ ಇಂಪಾರ್ಟೆಂಟ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸಸ್ ನ can easily set off against short term capital gain otherwise long term capital gain. but long term capital losses ನ ಯಾವುದೇ ಕಾರಣಕ್ಕೂ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಸೆಟ್ ಆಫ್ ಮಾಡೋಕ್ ಆಗೋದಿಲ್ಲ. LTCG ನ ನೀವು LTCG ಅಲ್ಲೇ LTCL ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸಸ್ ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲೇ ಸೆಟ್ ಆಫ್ ಮಾಡಬೇಕು. as I said finally the income from other sources we can losses from income from other sources or any loss from any other activity we can easily set off against any head of income against any income but other than the winning from lottery, crossword puzzle. ಸಾರಿ, ಇದು ಇಂಟ್ರಾ ಹೆಡ್ ಆಗಿರೋದ್ರಿಂದ ನಿಮ್ಮ ಲಾಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಎನಿ ಲಾಸಸ್ ಇನ್ಕರ್ಡ್ ಆಗಿದ್ರೆ ಫ್ರಮ್ ಎನಿ ಆಕ್ಟಿವಿಟಿ ಕ್ಯಾನ್ ಬಿ ಸೆಟ್ ಆಫ್ ಅಗೇನ್ಸ್ಟ್ ಎನಿ ಇನ್ಕಮ್ ಅಂಡರ್ ದಿ ಸೇಮ್ ಹೆಡ್. ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲೇ ನೀವು ಸೆಟ್ ಆಫ್ ಮಾಡಬೇಕಾಗುತ್ತೆ. ಬಟ್ ಅದರ್ ದ್ಯಾನ್ ಲಾಟರಿ, ಕ್ರಾಸ್ವರ್ಡ್ ಪಜಲ್ಸ್ ಅಂಡ್ ಹಾರ್ಸ್ ರೇಸ್ ರಿಲೇಟೆಡ್ ಇನ್ಕಮ್ಸ್ ಮೇಲೆ ನೀವು ಸೆಟ್ ಆಫ್ ಮಾಡೋಕೆ ಅವೈಲಬಿಲಿಟಿ ಇರೋದಿಲ್ಲ. ನೆಕ್ಸ್ಟ್ ಎಕ್ಸೆಪ್ಷನ್ಸ್. ಯಾವ್ದ್ಯಾವ್ದಕ್ಕೆ ಎಕ್ಸೆಪ್ಷನ್ಸ್ ಫಾರ್ ಇಂಟ್ರಾ ಹೆಡ್ ಅಡ್ಜಸ್ಟ್ಮೆಂಟ್ಸ್ ಅಂದ್ರೆ ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್. ಆಸ್ ಐ ಸೆಡ್ ಲಾಸ್ ಫ್ರಮ್ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ವಿ ಕ್ಯಾನ್ ಈಸಿಲಿ ಸೆಟ್ ಆಫ್ ಅಗೇನ್ಸ್ಟ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಅದರ್ವೈಸ್ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್. ಬಟ್ ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ನಾನ್ ಅಂತ ಮೆನ್ಷನ್ ಮಾಡಿಲ್ಲ, ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇದನ್ನ ನೀವು ಕ್ಯಾನ್ ಬಿ ಸೆಟ್ ಆಫ್ ಓನ್ಲಿ ಅಗೇನ್ಸ್ಟ್ ದಿ ಪ್ರಾಫಿಟ್ ಇನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್. ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸಸ್ ನ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಅಲ್ಲೇ ಸೆಟ್ ಆಫ್ ಮಾಡಬೇಕು. ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಅಲ್ಲಿ ಸೆಟ್ ಆಫ್ ಮಾಡೋಕೆ ಅವೈಲಬಿಲಿಟಿ ಸಿಗೋದಿಲ್ಲ. ನೆಕ್ಸ್ಟ್
long term capital gain, as I said, the long term capital loss can be set off only against the long term capital gain. Next, loss from the activity of owning and maintenance of horse races. The loss incurred in business of owning and maintaining race horses cannot set off against income, if any, from any other sources except income from such business. So ಏನು ಹೇಳ್ತಾ ಇದ್ದಾರೆ ಅಂದ್ರೆ, ನಿಮಗೆ ಏನಾದರೂ ಲಾಸಸ್ ಇನ್ಕರ್ಡ್ ಆದರೆ ಫಾರ್ ದಿ ಪರ್ಪಸ್ ಆಫ್ ಮೇಂಟೈನಿಂಗ್ ದಿ ಹಾರ್ಸ್ ರೇಸಸ್, ದಟ್ ಲಾಸಸ್ ನೀವು ಇನ್ಕಮ್ ಫ್ರಮ್ ಹಾರ್ಸ್ ರೇಸಸ್ ಇಂದನೇ ನೀವು ಅದನ್ನ ಸೆಟ್ ಆಫ್ ಮಾಡಬೇಕು, ಬೇರೆ ಯಾವುದೇ ಆಕ್ಟಿವಿಟೀಸ್ ಇಂದ ಸೆಟ್ ಆಫ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್, ಎನಿ ಲಾಸಸ್ ಕ್ಯಾನ್ ನಾಟ್ ಬಿ ಸೆಟ್ ಆಫ್ ಅಗೇನೆಸ್ಟ್ ವಿನ್ನಿಂಗ್ ಫ್ರಮ್ ಲಾಟರಿ, ಕ್ರಾಸ್ವರ್ಡ್ ಪಜಲ್ಸ್ ಎಕ್ಸೆಟ್ರಾ. ಮೀನ್ಸ್ ನಿಮಗೆ ಇನ್ಕರ್ಡ್ ಆಗೋ ಲಾಸಸ್ ನ ಯಾವುದೇ ಕಾರಣಕ್ಕೂ ಕ್ಯಾಶುಯಲ್ ಇನ್ಕಮ್ ಅಲ್ಲಿ ನೀವು ಸೆಟ್ ಆಫ್ ಮಾಡೋ ಹಾಗಿಲ್ಲ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಫಾರ್ ಇಂಟ್ರಾ ಹೆಡ್ ಅಡ್ಜಸ್ಟ್ಮೆಂಟ್. ನೆಕ್ಸ್ಟ್, ಜನರಲ್ ರೂಲ್ಸ್ ಫಾರ್ ಸೆಟ್ ಆಫ್ ಲಾಸ್ ಅಂಡರ್ ಅದರ್ ಹೆಡ್ ಆಫ್ ಇನ್ಕಮ್ ಬಟ್ within the same assessment year, intra head adjustments. So illen ಹೇಳಿದೆ intra head. So intra head means within the head, within the various kind of sources ಅಲ್ಲಿ ನೀವು ಅದನ್ನ ಆ ಲಾಸಸ್ ನ ಸೆಟ್ ಆಫ್ ಮಾಡಬಹುದು. ಇಂಟರ್ ಹೆಡ್ ಅಂತ ಹೇಳಿದ್ರೆ ಸೊ ಬೇರೆ ಬಿಟ್ವೀನ್ ಅದರ್ ಹೆಡ್ಸ್ ಆಫ್ ಇನ್ಕಮ್ಸ್ ಅಲ್ಲಿ ನಿಮಗೆ ಇನ್ಕರ್ಡ್ ಆಗೋ ಲಾಸಸ್ ನ ನೀವು ಇಲ್ಲಿ ಸೆಟ್ ಆಫ್ ಮಾಡಬಹುದು. ಸೊ ಎನಿ ಲಾಸ್ ಅರೈಸಿಂಗ್ ಫ್ರಮ್ ಒನ್ ಸೋರ್ಸ್ ಶುಡ್ ಬಿ ಫಸ್ಟ್ ಸೆಟ್ ಆಫ್ ಅಗೇನ್ಸ್ಟ್ ದಿ ಇನ್ಕಮ್ ವಿತ್ ಇನ್ ದಿ ಸೇಮ್ ಹೆಡ್ ಆಫ್ ಇನ್ಕಮ್. ಇಫ್ ಸಚ್ ಲಾಸ್ ಕ್ಯಾನ್ ನಾಟ್ ಬಿ ಅಡ್ಜಸ್ಟೆಡ್ ವಿತ್ ದಿ ಸೇಮ್ ಹೆಡ್ ಆಫ್ ಇನ್ಕಮ್, ದೆನ್ it can be adjusted with other incomes in the same assessment year. So ಏನು ಹೇಳ್ತಾ ಇದೆ, ನಿಮಗೆ ಏನಾದರೂ ಲಾಸಸ್ ಇನ್ಕರ್ಡ್ ಆದರೆ, ಸೊ ಫಾರ್ ಎಕ್ಸಾಂಪಲ್ ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟೀಸ್ ಇನ್ಕರ್ಡ್ ಆದರೆ, ಫಸ್ಟ್ ಯು ಹ್ಯಾವ್ ಟು ಸೆಟ್ ಆಫ್ ದಟ್ ಲಾಸಸ್ ಫ್ರಮ್ ದಿ ಸೇಮ್ ಸೋರ್ಸ್, ಅದರ್ವೈಸ್ ಸೇಮ್ ಹೆಡ್ ಆಫ್ ಇನ್ಕಮ್ ಅಲ್ಲಿ ಫಸ್ಟ್ ನೀವು ಅದನ್ನ ಸೆಟ್ ಆಫ್ ಮಾಡಬೇಕು. ಇಫ್ ಅಲ್ಲಿ ಸಫಿಶಿಯಂಟ್ ಬ್ಯಾಲೆನ್ಸ್ ನಿಮಗೆ ಅವೈಲೇಬಲ್ ಇಲ್ಲ ಅಂದ್ರೆ, ದೆನ್ ಯು ಕ್ಯಾನ್ ಈಸಿಲಿ ಸೆಟ್ ಆಫ್ ದಟ್ ಕೈಂಡ್ ಆಫ್ ಲಾಸಸ್ ವಿತ್ ಅದರ್ ಹೆಡ್ ಆಫ್ ಇನ್ಕಮ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ದೀಸ್ ಆರ್ ದ rules for intra head adjustment. So here exception, loss in speculation business cannot be set off against any other income other than the income from speculative business. So we already discussed, ನಿಮಗೆ ಲಾಸ್ ಏನಾದರೂ ಇನ್ಕರ್ಡ್ ಆದರೆ ಅಂಡರ್ ಸ್ಪೆಕ್ಯುಲೇಷನ್ ಬಿಸ್ನೆಸ್, ಆ ಬಿಸ್ನೆಸ್ ಲಾಸಸ್ ನ ನೀವು ಸ್ಪೆಕ್ಯುಲೇಷನ್ ಇನ್ಕಮ್ ಅಲ್ಲೇ ನೀವು ಅದನ್ನ ಸೆಟ್ ಆಫ್ ಮಾಡಬೇಕು. ನೆಕ್ಸ್ಟ್, ಲಾಸ್ ಅಂಡರ್ ಕ್ಯಾಪಿಟಲ್ ಗೇನ್, ಆಸ್ ಐ ಸೆಟ್ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ ಏನಾದ್ರು ನಿಮಗೆ ಲಾಸಸ್ ಇನ್ಕರ್ಡ್ ಆದರೆ, ನಿಮಗೆ ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಎರಡರಲ್ಲೂ ಲಾಸಸ್ ಇನ್ಕರ್ಡ್ ಆದರೆ ನೀವು ಕ್ಯಾಪಿಟಲ್ ಗೇನ್ಸ್ ಅಲ್ಲೇ ಸೆಟ್ ಆಫ್ ಮಾಡಬೇಕು, ಬೇರೆ ಹೆಡ್ ಆಫ್ ಇನ್ಕಮ್ಸ್ ಅಲ್ಲಿ ನೀವು ಅದನ್ನ ಸೆಟ್ ಆಫ್ ಮಾಡೋಕೆ ಅವೈಲಬಿಲಿಟಿ ಸಿಗೋದಿಲ್ಲ. ನೆಕ್ಸ್ಟ್, ಬಿಸ್ನೆಸ್ ಲಾಸಸ್ ಕ್ಯಾನ್ ನಾಟ್ ಬಿ ಸೆಟ್ ಆಫ್ ಅಗೇನೆಸ್ಟ್ ಸ್ಯಾಲರಿ ಇನ್ಕಮ್. ಸೊ ಮೇಕ್ ಇಟ್ ಆಸ್ ಇಂಪಾರ್ಟೆಂಟ್. ಸೊ ನಿಮ್ಮ PGBP ಏನಾದರೂ ನಿಮಗೆ ಲಾಸಸ್ ಇನ್ಕರ್ಡ್ ಆದರೆ ಆ ಲಾಸಸ್ ನ ನೀವು ಯಾವುದೇ ಕಾರಣಕ್ಕೂ ಸ್ಯಾಲರಿ ಇನ್ಕಮ್ ಅಲ್ಲಿ ಸೆಟ್ ಆಫ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್, ಎನಿ loss cannot be set off against winning from lottery. ಸೊ ಅಗೇನ್ ಕ್ಯಾಶುಯಲ್ ಇನ್ಕಮ್ಸ್ ಮೇಲೆ ಹೇಳ್ತಾ ಇದ್ದಾರೆ. ಸೊ ಲಾಸಸ್ ನ ಯಾವುದೇ ಕಾರಣಕ್ಕೂ ಕ್ಯಾಶುಯಲ್ ಇನ್ಕಮ್ಸ್ ಅಲ್ಲಿ ಸೆಟ್ ಆಫ್ ಮಾಡೋ ಹಾಗಿಲ್ಲ. ಸೊ ಮೇಕ್ ಇಟ್ ಆಸ್ ಇಂಪಾರ್ಟೆಂಟ್. ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇನ್ಕಮ್ ಅಲ್ಲೇ ಸೆಟ್ ಆಫ್ ಮಾಡಬೇಕು. ಕ್ಯಾಪಿಟಲ್ ಗೇನ್ ಲಾಸಸ್ ನ ಕ್ಯಾಪಿಟಲ್ ಗೇನ್ ಇನ್ಕಮ್ಸ್ ಅಲ್ಲೇ ಕ್ಯಾಪಿಟಲ್ ಗೇನ್ ಅಲ್ಲೇ ನೀವು ಅದನ್ನ ಸೆಟ್ ಆಫ್ ಮಾಡಬೇಕು. ನೆಕ್ಸ್ಟ್, ಬಿಸ್ನೆಸ್ ಲಾಸಸ್ ನ ಯಾವುದೇ ಕಾರಣಕ್ಕೂ ಇನ್ಕಮ್ ಫ್ರಮ್ ಸ್ಯಾಲರಿಲಿ ಸೆಟ್ ಆಫ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್, ಬೇರೆ ಯಾವುದೇ ಲಾಸಸ್ ನೀವು ಕ್ಯಾಶುಯಲ್ ಇನ್ಕಮ್ಸ್ ಅಲ್ಲಿ ಸೆಟ್ ಆಫ್ ಮಾಡೋ ಹಾಗಿಲ್ಲ. ನೆಕ್ಸ್ಟ್, what is carry forward ಅಂತ ಅಂದ್ರೆ, as we said, the carry forward means if the losses incurred in the previous year cannot be adjusted or set off in the previous year, then such losses can be carried forward in the succeeding previous year and can be adjusted with the income of succeeding previous year. So this procedure we consider as carry forward losses. So here ಓನ್ಲಿ ದಿ ಫಾಲೋಯಿಂಗ್ ಲಾಸಸ್ ಆರ್ ಅಲೋಡ್ ಟು ಕ್ಯಾರಿ ಫಾರ್ವರ್ಡ್. ಸೊ ಇಲ್ಲಿ ಮೆನ್ಷನ್ ಮಾಡಿರೋ ಲಾಸಸ್ ನ ಮಾತ್ರ ಕ್ಯಾರಿ ಫಾರ್ವರ್ಡ್ ಮಾಡಬಹುದು, ಅದನ್ನ ಬಿಟ್ಟು ಬೇರೆ ಯಾವುದೇ ಆಕ್ಟಿವಿಟಿಲಿ ಇನ್ಕರ್ಡ್ ಆಗೋ ಲಾಸಸ್ ನ ನಾವು ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕಾಗೋದಿಲ್ಲ. ಸೊ ಯಾವ್ದು ಅಂದ್ರೆ, ಫಸ್ಟ್ ಒನ್, ಲಾಸ್ ಅಂಡರ್ ದಿ ಹೆಡ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇನ್ಕಮ್ ಫ್ರಮ್ HP ಅಲ್ಲಿ ನಿಮಗೆ ಲಾಸಸ್ ಆಗಿದ್ರೆ ಈ ಪ್ರೆಸೆಂಟ್ ಇಯರ್ ಅಲ್ಲಿ ನಿಮಗೆ ಸೆಟ್ ಆಫ್ ಮಾಡೋಕ್ಕಾಗಿಲ್ಲ ಅಂದ್ರೆ, ಯು ಕ್ಯಾನ್ ಈಸಿಲಿ ಕ್ಯಾರಿ ಫಾರ್ವರ್ಡ್ ದಟ್ ಲಾಸಸ್ ಟು ನೆಕ್ಸ್ಟ್ ಸಕ್ಸೀಡಿಂಗ್ ಇಯರ್. ನೆಕ್ಸ್ಟ್, ಲಾಸ್ ಅಂಡರ್ ದಿ ಹೆಡ್ ಆಫ್ PGBP ನಿಮಗೆ ಲಾಸಸ್ ಇನ್ಕರ್ಡ್ ಆಯ್ತು. ಸೊ PGBP ಇನ್ಕರ್ಡ್ ಆಗಿರೋ ಲಾಸಸ್ ಈ ಇಯರ್ ಅಲ್ಲಿ ಮೀನ್ಸ್ ಕ್ಯಾಲ್ಕುಲೇಷನ್ ಮಾಡುವಾಗ ನಿಮಗೆ ಸೆಟ್ ಆಫ್ ಮಾಡೋಕ್ಕಾಗಿಲ್ಲ ಅಂದ್ರೆ, ದೆನ್ ಯು ಕ್ಯಾನ್ ಈಸಿಲಿ ಕ್ಯಾರಿ ಫಾರ್ವರ್ಡ್ ದಟ್ ಲಾಸಸ್. ನೆಕ್ಸ್ಟ್, ಸೆಟ್ ಆಫ್ losses of specified business. Next, loss under the head of capital gain, loss from the activity of owning and maintaining race horses. So these are
ಇಷ್ಟು ಆಕ್ಟಿವಿಟೀಸ್ಗೆ ಮಾತ್ರ, ಇಷ್ಟು ಲಾಸಸ್ಗೆ ಮಾತ್ರ ಕ್ಯಾರಿ ಫಾರ್ವರ್ಡ್ ಆಪ್ಷನ್ಸ್ ಅವೈಲಬಿಲಿಟಿ ಇರೋದು. ಬೇರೆ ಯಾವುದೇ ಆಕ್ಟಿವಿಟೀಸ್ಗೆ ಇನ್ಕರ್ಡ್ ಆಗೋ ಲಾಸಸ್ನ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕಾಗೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಫಸ್ಟ್ ಲಾಸ್ ಅಂಡರ್ ದಿ ಹೆಡ್ ಆಫ್ ಇನ್ಕಮ್ ಫ್ರಮ್ PGBP, ಸ್ಪೆಸಿಫೈಡ್ ಬಿಸ್ನೆಸ್, ಕ್ಯಾಪಿಟಲ್ ಗೇನ್ಸ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ಅಲ್ಲಿ ಜಸ್ಟ್ ರೇಸ್ ಹಾರ್ಸಸ್, ಅದು ಓನಿಂಗ್ ಅಂಡ್ ಮೇಂಟೈನಿಂಗ್ ಪರ್ಪಸ್ ಅಲ್ಲೇ ಲಾಸ್ ನಿಮಗೆ ಇನ್ಕರ್ಡ್ ಆಗಿರಬೇಕು. ನೆಕ್ಸ್ಟ್ ಅದರ್ ಲಾಸಸ್ ವಿಚ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್. ಸೊ ಇಷ್ಟು ಲಾಸಸ್ ಆಯಿತು. ಇದನ್ನ ಬಿಟ್ಟು ಅದರ್ ಲಾಸಸ್ ವಿಚ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್ ಅಂದರೆ ಫಸ್ಟ್ ಅಕ್ಯುಮುಲೇಟೆಡ್ ಬಿಸ್ನೆಸ್ ಲಾಸಸ್, ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಇನ್ ಕೇಸ್ ಆಫ್ ಅಮಾಲ್ಗಮೇಷನ್, ಸೆಟ್ ಆಫ್ ಲಾಸಸ್ ಆಫ್ ಬ್ಯಾಂಕಿಂಗ್ ಕಂಪನಿ ಅಗೇನ್ಸ್ಟ್ ದಿ ಪ್ರಾಫಿಟ್ ಆಫ್ ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಅಂಡರ್ ದಿ ಸ್ಕೀಮ್ ಆಫ್ ಅಮಾಲ್ಗಮೇಷನ್, set of accumulated losses and unabsorbed depreciation allowances in a business reorganization of cooperative banks. ಸೊ ಇದು ಅದರ್ ಲಾಸಸ್ ವಿಚ್ ಕ್ಯಾನ್ ಬಿ ಕ್ಯಾರಿ ಫಾರ್ವರ್ಡ್. ಸೊ ಮೇನ್ ಆಗಿ ನಮಗೆ ಬೇಕಾಗಿರೋದೇ ಇಷ್ಟು ಲಿಸ್ಟು. ಸೊ ನಿಮಗೆ HPL ಇನ್ಕರ್ಡ್ ಆಗಿರೋ ಲಾಸ್ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ನೆಕ್ಸ್ಟ್ PGBP, ಸ್ಪೆಸಿಫೈಡ್ ಬಿಸ್ನೆಸ್, ಕ್ಯಾಪಿಟಲ್ ಗೇನ್ಸ್, ನೆಕ್ಸ್ಟ್ ರೇಸ್ ಹಾರ್ಸಸ್, ಓನಿಂಗ್ ಅಂಡ್ ಮೇಂಟೆನೆನ್ಸ್ ರಿಲೇಟೆಡ್ ಲಾಸಸ್. ಸೊ ಇದನ್ನ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಸೊ ಎಷ್ಟು ಇಯರ್ ನಾವು ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಅಂತ ಅಂದರೆ, ಸೊ ಫಸ್ಟ್ ಒನ್ ಹೌಸ್ ಪ್ರಾಪರ್ಟಿಯಲ್ಲಿ ನಿಮಗೆ ಲಾಸ್ ಇನ್ಕರ್ಡ್ ಆಗಿದ್ರೆ, ನೆಕ್ಸ್ಟ್ ಸೊ ಇವಾಗ ಕರೆಂಟ್ ಇಯರ್ ಅಲ್ಲಿ ನೀವು ಅದನ್ನ ಮೀನ್ಸ್ ಇವಾಗ ನೀವು ಇನ್ಕಮ್ ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡೋ ಟೈಮಲ್ಲಿ ನಿಮಗೆ ಈ ಹೌಸ್ ಪ್ರಾಪರ್ಟಿ ಲಾಸಸ್ ನ ಸೆಟ್ ಆಫ್ ಮಾಡೋಕೆ ಸಫಿಶಿಯೆಂಟ್ ಬ್ಯಾಲೆನ್ಸ್ ಇಲ್ಲ ಅಂತ ಅಂದ್ರೆ ಯು ಕ್ಯಾನ್ ಕ್ಯಾರಿ ಫಾರ್ವರ್ಡ್ ದಟ್ ಲಾಸಸ್ ಫಾರ್ ದಿ ಸಕ್ಸೀಡಿಂಗ್ ಪ್ರೀವಿಯಸ್ ಇಯರ್. ಸೊ ಇದನ್ನ ನೀವು ನೆಕ್ಸ್ಟ್ ಇಯರ್ಗೆ ನೀವು ಅದನ್ನ ಸಕ್ಸೀಡಿಂಗ್ ಇಯರ್ಗೆ ನೀವು ಅದನ್ನ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಸೊ ಕ್ಯಾರಿ ಫಾರ್ವರ್ಡ್ ಮಾಡಾದ್ಮೇಲೆ ಎಲ್ಲಿವರೆಗೂ ಕ್ಯಾರಿ ಫಾರ್ವರ್ಡ್ ಮಾಡೋದು 8 years ವರೆಗೂ ನೀವು ಲಾಸಸ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇರ್ಬೋದು. ಸೊ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ ನೆಕ್ಸ್ಟ್ ಇಯರ್ಗೆ ಅಂದ್ರೆ ನೀವು ಈ ಲಾಸಸ್ನ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಮಾತ್ರ ಸೆಟ್ ಆಫ್ ಮಾಡಬೇಕು, ಬೇರೆ ಯಾವುದೇ ಹೆಡ್ ಆಫ್ ಇನ್ಕಮ್ ಅಲ್ಲಿ ಸೆಟ್ ಆಫ್ ಮಾಡಬಾರ್ದು. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಹೌಸ್ ಪ್ರಾಪರ್ಟಿಲಿ ಇನ್ಕರ್ಡ್ ಆಗಿರೋ ಲಾಸಸ್ ನೀವು ಸೆಟ್ ಆಫ್ ಮಾಡೋಕೆ ನಿಮಗೆ ಸಫಿಶಿಯೆಂಟ್ ಬ್ಯಾಲೆನ್ಸ್ ಇಲ್ಲ ಅಂದ್ರೆ ನೀವು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬಹುದು. ಸೊ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡೋಕೆ ಲಿಮಿಟ್ ಇರೋದು ಅಪ್ ಟು 8 years ವರೆಗೂ ನೀವು ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾನೆ ಹೋಗ್ಬೋದು. ಸೊ ನೆಕ್ಸ್ಟ್ ಇಯರ್ ನೀವು ಇದನ್ನ ಸೆಟ್ ಆಫ್ ಮಾಡ್ತೀರಾ ಅಂತ ಅಂದ್ರೆ ನಿಮ್ಮ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿಯಲ್ಲಿ ಮಾತ್ರ ಇದನ್ನ ಸೆಟ್ ಆಫ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಪೆಕ್ಯುಲೇಷನ್ ಲಾಸಸ್, ಅಗೇನ್ ಸ್ಪೆಕ್ಯುಲೇಷನ್ ಲಾಸಸ್. ಸೊ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ತೀರಾ ಅಂದ್ರೆ 4 years ವರೆಗೂ ನೀವು ಇದನ್ನ ಈ ಲಾಸಸ್ನ ನೀವು ಈಸಿಯಾಗಿ ಕ್ಯಾರಿ ಫಾರ್ವರ್ಡ್ ಮಾಡಬಹುದು. ಮತ್ತೆ ಈ ಲಾಸಸ್ನ ನೀವು ಮತ್ತೆ ಸೆಟ್ ಆಫ್ ಮಾಡ್ತೀರ ಅಂದ್ರೆ ಜಸ್ಟ್ ಸ್ಪೆಕ್ಯುಲೇಷನ್ ಪ್ರಾಫಿಟ್ಸ್ ಅಲ್ಲಿ ಮಾತ್ರ ಇದನ್ನ ನೀವು ಸೆಟ್ ಆಫ್ ಮಾಡಬೇಕು. ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್. ಸೊ ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸ್ ಅಲ್ಲಿ ಫಸ್ಟ್ ಒನ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್, ಅನ್ಅಬ್ಸರ್ವ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಸೈಂಟಿಫಿಕ್ ರಿಸರ್ಚ್ ಆರ್ ಫ್ಯಾಮಿಲಿ ಪ್ಲಾನಿಂಗ್. ಈ 3 ವರ್ಡ್ ಇಂಪಾರ್ಟೆಂಟ್ ಇಲ್ಲಿ. ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್, ಅನ್ಅಬ್ಸರ್ವ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಸೈಂಟಿಫಿಕ್ ರಿಸರ್ಚ್, ನೆಕ್ಸ್ಟ್ ಫ್ಯಾಮಿಲಿ ಪ್ಲಾನಿಂಗ್. ಸೊ ಇದರಲ್ಲಿ ನಿಮಗೆ ಏನಾದ್ರು ಲಾಸಸ್ ಇನ್ಕರ್ಡ್ ಆಗಿದ್ರೆ ಆ ಲಾಸಸ್ ನ ಕ್ಯಾರಿ ಫಾರ್ವರ್ಡ್ ಮಾಡೋಕೆ ದೇರ್ ಇಸ್ ನೋ ಟೈಮ್ ಲಿಮಿಟ್. ನಿಮಗೆ ಎಷ್ಟು ಇಯರ್ ಬೇಕೋ ಅಷ್ಟು ಇಯರ್ ನೀವು ಈ ಲಾಸಸ್ ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ಬೋದು. ಸೊ ನಿಮಗೆ ಎಲ್ಲಿ ಸಫಿಶಿಯೆಂಟ್ ಬ್ಯಾಲೆನ್ಸ್ ಸಿಗುತ್ತೋ ಫಾರ್ ಸೆಟ್ ಆಫಿಂಗ್ ದಿಸ್ ಕೈಂಡ್ ಆಫ್ ಲಾಸಸ್ ಯು ಕ್ಯಾನ್. ಸೊ ಎನಿ ಇನ್ಕಮ್ ಎಕ್ಸೆಪ್ಟ್ ಇನ್ಕಮ್ ಫ್ರಮ್ ಸ್ಯಾಲರಿ ಅಂಡ್ ಕ್ಯಾಶುಯಲ್ ಇನ್ಕಮ್. ಸೊ ಈ ರೀತಿ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್, ಅನ್ಅಬ್ಸರ್ವ್ಡ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆನ್ ಸೈಂಟಿಫಿಕ್ ರಿಸರ್ಚ್, ಫ್ಯಾಮಿಲಿ ಪ್ಲಾನಿಂಗ್. ಸೊ ಈ ರೀತಿ ಲಾಸಸ್ ನ ನೀವು ಎಷ್ಟೇ ಸಬ್ಸಿಕ್ವೆಂಟ್ ಇಯರ್ ಅಲ್ಲಿ ಸಕ್ಸೀಡಿಂಗ್ ಇಯರ್ಗೂ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಹೋಗ್ಬೋದು. ಸೊ ನಿಮಗೆ ಅಲ್ಲಿ ಏನಾದರೂ ಸಫಿಶಿಯೆಂಟ್ ಬ್ಯಾಲೆನ್ಸ್ ಸಿಕ್ಕಿದೆ, ಎನಿ ಹೆಡ್ ಆಫ್ ಇನ್ಕಮ್ ಅಲ್ಲಿ ನಿಮಗೆ ಸಫಿಶಿಯೆಂಟ್ ಬ್ಯಾಲೆನ್ಸ್ ಸಿಕ್ಕಿದೆ ಫಾರ್ ದಿ ಪರ್ಪಸ್ ಆಫ್ ಸ್ಪೆಕ್ಯುಲೇಷನ್, ನಾನ್ ಸ್ಪೆಕ್ಯುಲೇಷನ್ ಬಿಸ್ನೆಸ್ ಲಾಸಸ್, ಯು ಕ್ಯಾನ್ ಈಸಿಲಿ ಸೆಟ್ ಅಪ್ ಅದರ್ ದ್ಯಾನ್ ಇನ್ಕಮ್ ಫ್ರಮ್ ಸ್ಯಾಲರಿ ಅಂಡ್ ಕ್ಯಾಶುಯಲ್ ಇನ್ಕಮ್. ಸೊ 2 ಹೆಡ್ ನ ಬಿಟ್ಟು ಬೇರೆ ಯಾವುದೇ ಹೆಡ್ ಆಫ್ ಇನ್ಕಮ್ ಅಲ್ಲಿ ಈ ರೀತಿ ಲಾಸಸ್ ನ ನೀವು ಸೆಟ್ ಆಫ್ ಮಾಡ್ಕೊಬಹುದು. ಸೊ ಮೇಕ್ ಇಟ್ ಆಸ್ ಇಂಪಾರ್ಟೆಂಟ್. ಇದೇ ಕಾನ್ಸೆಪ್ಟ್ ನಿಮಗೆ ಜಾಸ್ತಿ ಕ್ವಶನ್ಸ್ ಅಲ್ಲಿ ಕೇಳೋದು. ನೆಕ್ಸ್ಟ್ So loss from specified business, as we said, the loss from specified business, so again there is no time limit. So ನಿಮಗೆ ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷ ನೀವು ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬಹುದು. ಸೊ ಇದನ್ನ ನೀವು ಸೆಟ್ ಆಫ್ ಮಾಡ್ತೀನಂದ್ರೆ ಜಸ್ಟ್ ಇನ್ಕಮ್ ಫ್ರಮ್ ಸ್ಪೆಸಿಫೈಡ್ ಬಿಸಿನೆಸ್ ಓನ್ಲಿ ನೀವು ಇದನ್ನ ಸೆಟ್ ಆಫ್ ಮಾಡಬೇಕು. ಅದರ್ ರಿಮೈನಿಂಗ್ ಬಿಸಿನೆಸ್ ಲಾಸಸ್, ಸೊ ಅದರ್ ರಿಮೈನಿಂಗ್ ಬಿಸಿನೆಸ್ ಲಾಸಸ್ಗೆ ಇಲ್ಲಿ ಪೀರಿಯಡ್ ಇರೋದು ಜಸ್ಟ್ 8 years ವರೆಗೂ ಮಾತ್ರ ನೀವು ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡಬಹುದು. ಸೊ ಇನ್ಕಮ್ ಫ್ರಮ್ ಬಿಸಿನೆಸ್ ಆರ್ ಪ್ರೊಫೆಷನ್ಸ್ ಓನ್ಲಿ, ಬೋತ್ ಸ್ಪೆಕ್ಯುಲೇಟಿವ್ ಅಂಡ್ ನಾನ್ ಸ್ಪೆಕ್ಯುಲೇಟಿವ್ ಬಿಸಿನೆಸ್ ಅಲ್ಲಿ ನೀವು ಇದನ್ನ ಸೆಟ್ ಆಫ್ ಮಾಡಬಹುದು. ನೆಕ್ಸ್ಟ್
ವೆರಿ ಇಂಪಾರ್ಟೆಂಟ್. ಕ್ಯಾಪಿಟಲ್ ಲಾಸಸ್ ಅಲ್ಲಿ ಟೂ ಟೈಪ್ಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್, ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್. ಸೊ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ಗೆ ಕ್ಯಾರಿ ಫಾರ್ವರ್ಡ್ ಇಯರ್ ಇರೋದು 8 years, ಲಾಂಗ್ ಟರ್ಮ್ಗೂ ಸೇಮ್ 8 years. ಸೊ ಎನಿ ಇನ್ಕಮ್ ಅಂಡರ್ ದಿ ಹೆಡ್ ಆಫ್ ಕ್ಯಾಪಿಟಲ್ ಗೇನ್ಸ್ ಅಲ್ಲಿ, ದಟ್ ಮೀನ್ಸ್ ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸಸ್ ನ ನೀವು ಐದರ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಸೆಟ್ ಆಫ್ ಮಾಡಬಹುದು, ಅದರ್ವೈಸ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಸೆಟ್ ಆಫ್ ಮಾಡಬಹುದು. ಬಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸಸ್ ನ ಓನ್ಲಿ ಫ್ರಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ ಮಾತ್ರ ಸೆಟ್ ಆಫ್ ಮಾಡಬೇಕು. ನೆಕ್ಸ್ಟ್ ಲಾಸ್ ಫ್ರಮ್ ದಿ ಆಕ್ಟಿವಿಟಿ ಆಫ್ ಓನಿಂಗ್ ಅಂಡ್ ಮೇಂಟೈನಿಂಗ್ ಹಾರ್ಸಸ್. ಸೊ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಇರೋದು 4 years. ಸೊ ಇನ್ಕಮ್ ಫ್ರಮ್ ದಿ ಆಕ್ಟಿವಿಟಿ ಆಫ್ ಓನಿಂಗ್ ಅಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ಅಲ್ಲಿ ಮಾತ್ರ ನೀವು ಇದನ್ನ ಸೆಟ್ ಆಫ್ ಮಾಡಬೇಕು. ಸೊ ಇಲ್ಲಿ ನಮಗೆ ಇಯರ್ಸ್ ತುಂಬಾನೇ ಇಂಪಾರ್ಟೆಂಟ್. ನೆಕ್ಸ್ಟ್ ಯಾವ ಒಂದು ಇನ್ಕಮ್ ಅಗೇನಿಸ್ಟ್ ಅಲ್ಲಿ ಕ್ಯಾರಿ ಫಾರ್ವರ್ಡ್ ಲಾಸಸ್ ನ ಸೆಟ್ ಆಫ್ ಮಾಡಬಹುದು ಅನ್ನೋದು ಇಂಪಾರ್ಟೆಂಟ್. ಸೊ ಇವೆರಡನ್ನು ಅರ್ಥ ಮಾಡ್ಕೊಂಡ್ರೆ ಮಾತ್ರ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ ಆಗುತ್ತೆ. ಸೊ ದಿಸ್ ಇಸ್, ಸೊ ಇಲ್ಲಿ ಹೌಸ್ ಪ್ರಾಪರ್ಟಿ. ಸೊ ಹೌಸ್ ಪ್ರಾಪರ್ಟಿಗೆ 8 years, ಹೌಸ್ ಪ್ರಾಪರ್ಟಿ ಇನ್ಕಮ್ ಅಲ್ಲಿ ಮಾತ್ರ ಸೆಟ್ ಆಫ್ ಮಾಡಬೇಕು. ಸ್ಪೆಕ್ಯುಲೇಷನ್ಸ್ಗೆ ಕ್ಯಾರಿ ಫಾರ್ವರ್ಡ್ ಇಯರ್ಸ್ ಇರೋದು 4 years ಮಾತ್ರ ನೀವು ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗುತ್ತೆ. ಸೊ ಸ್ಪೆಕ್ಯುಲೇಷನ್ ಪ್ರಾಫಿಟ್ ಅಲ್ಲಿ ಮಾತ್ರ ಸೆಟ್ ಆಫ್ ಮಾಡಬೇಕು. Unabsorbed depreciation, unabsorbed capital expenditure on scientific research, family planning very important. There is no time limit for carry forward. ಎಷ್ಟು ಇಯರ್ ಬೇಕಾದ್ರೂ ನೀವು ಇದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾನೆ ಹೋಗ್ಬೋದು. whenever there is no sufficient balance. sufficient balance ಇಲ್ಲ ಅಂದ್ರೆ ಮಾತ್ರ ಕ್ಯಾರಿ ಫಾರ್ವರ್ಡ್ ಮಾಡಬೇಕು. sufficient balance ಇದ್ರೆ you have to set off against any head of income other than income from salary and casual income. So next, as we said, loss from specified business. So next, ರಿಮೈನಿಂಗ್ ಬಿಸ್ನೆಸ್ ಲಾಸ್, ಕ್ಯಾಪಿಟಲ್ ಲಾಸಸ್, ಲಾಸ್ ಫ್ರಮ್ ಆಕ್ಟಿವಿಟಿ ಓನಿಂಗ್ ಅಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್. ಸೊ ತುಂಬಾನೇ ಇಂಪಾರ್ಟೆಂಟ್ 4 years. ಮೈಂಡ್ ಅಲ್ಲಿ ಇಲ್ಲಿ ರಿಮೈನಿಂಗ್ ಎಲ್ಲದಕ್ಕೂ 8 years. ಸ್ಪೆಕ್ಯುಲೇಷನ್ ಲಾಸ್ ಮತ್ತೆ ರೇಸ್ ಹಾರ್ಸಿಗೆ ಮಾತ್ರ 4 years. ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ಸ್ಗೆ ನೋ ಟೈಮ್ ಲಿಮಿಟ್, ಮತ್ತೆ ಸ್ಪೆಸಿಫೈಡ್ ಬಿಸ್ನೆಸ್ಗೂ ಕೂಡ ದೇರ್ ಇಸ್ ನೋ ಟೈಮ್ ಲಿಮಿಟ್. ಸೊ ನೆಕ್ಸ್ಟ್, so very important concept, that is how to calculate a tax liability. So we already discussed how to calculate, otherwise how to compute a gross total income, and how to provide a deduction under section 80C to 80U, and finally how to calculate a total income. ಅಷ್ಟು ಮಾಡಿದ್ರೆ ನಿಮ್ಮ IT ಮುಗಿಯೋದಿಲ್ಲ. The next very important point, where we just know how to calculate a taxable total income ನ ಕ್ಯಾಲ್ಕುಲೇಟ್ ಮಾಡೋದು ಮಾತ್ರ ನಾವು ಕಲ್ತಿರೋದು. ಅರ್ಥ ಆಗ್ತಿದೆಯಾ? ಸೊ ಈ ಟ್ಯಾಕ್ಸೆಬಲ್ ಟೋಟಲ್ ಇನ್ಕಮ್, ಈ ಟೋಟಲ್ ಇನ್ಕಮ್ ಟ್ಯಾಕ್ಸೆಬಲ್ ಅಂತ ಟ್ರೀಟ್ ಮಾಡಿದೀವಿ. ಈ ಟ್ಯಾಕ್ಸೆಬಲ್ ಟೋಟಲ್ ಇನ್ಕಮ್ ಮೇಲೆ ಎಷ್ಟು ಟ್ಯಾಕ್ಸ್ ಲೈಬಿಲಿಟಿನ ಗವರ್ನಮೆಂಟ್ಗೆ ಪೇ ಮಾಡಬೇಕು ಅದನ್ನ ನಾವಿಲ್ಲಿ ಈ ಸ್ಲ್ಯಾಬ್ ರೇಟ್ಸ್ ಪ್ರಕಾರನೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ IT ಇಸ್ ನಥಿಂಗ್ ಬಟ್ ದಿಸ್ ಇಸ್ ಅ ಡೈರೆಕ್ಟೆಡ್ ಟ್ಯಾಕ್ಸ್, ಮೀನ್ಸ್ ಇನ್ಸಿಡೆನ್ಸ್ ಅಂಡ್ ಇಂಪ್ಯಾಕ್ಟ್ ಫಾಲ್ ಆನ್ ಸೇಮ್ ಪರ್ಸನ್. ಸೊ ಇದನ್ನ ನೀವು ಕಲ್ತಿರ್ತೀರಾ. ಸೊ ಇಲ್ಲಿ ನಾವು ಇಂಡಿವಿಜುವಲ್ ಸ್ಲ್ಯಾಬ್ ರೇಟ್ಸ್ ಏನ್ ಅಪ್ಲಿಕೇಬಲ್ ಆಗುತ್ತೋ ಅದನ್ನೇ ನಾವಿಲ್ಲಿ ಕನ್ಸಿಡರ್ ಮಾಡಬೇಕು. ನೀವು ಕಂಪನೀಸ್ ಫಾರ್ಮ್ಸ್ ಅದರ್ವೈಸ್ ಇಂಡೈರೆಕ್ಟ್ ಟ್ಯಾಕ್ಸಸ್ ಪ್ರಕಾರ ಹೋಗ್ತೀರಾ ಅಂದ್ರೆ ಕಂಪನೀಸ್ ಫರ್ಮ್ಸ್ಗೆ ಫ್ಲಾಟ್ 30% ವಾಟ್ ಎವರ್ ಟೋಟಲ್ ಇನ್ಕಮ್ ಬರುತ್ತೋ ಅದ್ರ ಮೇಲೆ ಟ್ಯಾಕ್ಸಸ್ ನ ಪೇ ಮಾಡ್ತೀವಿ. ಸೊ ದೋಸ್ ಕೈಂಡ್ ಆಫ್ ಪ್ರಾಬ್ಲಮ್ಸ್ ವಿ ಆಲ್ರೆಡಿ ಡಿಸ್ಕಸ್ ಅಂಡರ್ ಬಿಸ್ನೆಸ್ ಟ್ಯಾಕ್ಸೇಷನ್. ಸೊ ದಿಸ್ ಇಸ್ ಯುವರ್ ಇನ್ಕಮ್ ಟ್ಯಾಕ್ಸ್. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಟ್ಯಾಕ್ಸ್ ಲೈಬಿಲಿಟಿನ ಕ್ಯಾಲ್ಕುಲೇಟ್ ಮಾಡೋದು ನಿಮ್ಮ ಟ್ಯಾಕ್ಸೆಬಲ್ ಟೋಟಲ್ ಇನ್ಕಮ್ಸ್ ಮೇಲೆ ಸ್ಲ್ಯಾಬ್ ರೇಟ್ ನ ಅಪ್ಲಿಕೇಬಲ್ ಮಾಡಿ ನೀವು ಟ್ಯಾಕ್ಸ್ ಲೈಬಿಲಿಟಿನ ಫೈಂಡ್ ಮಾಡಬೇಕಾಗುತ್ತೆ. ಸೊ ಆಸ್ ವಿ ನೋ, ಫಾರ್ ಅನ್ ಇಂಡಿವಿಜುವಲ್ ಇನ್ ದಿ ಕೇಸ್ ಆಫ್ HUF ಅದರ್ ಇಂಡಿವಿಜುವಲ್ ಆಗಿದ್ರೆ ಅಪ್ ಟು 2,50,000 ಮೇಕ್ ಇಟ್ ಆಸ್ ಇಂಪಾರ್ಟೆಂಟ್. ಅಂಡ್ ನೋಟ್ ಮಾಡ್ಕೊಳ್ಳಿ, ಅಪ್ ಟು 2,50,000 ನಿಲ್ಲು, ಯಾವುದೇ ರೀತಿ ಟ್ಯಾಕ್ಸ್ ನ ಕಲೆಕ್ಟ್ ಮಾಡೋದಿಲ್ಲ. 2,50,000 to 5 lakh 5% ವರೆಗೂ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ತೀವಿ. ನಿಮ್ಮ ಇನ್ಕಮ್ 5 lakh to 10 lakh ಬಿಲೋ, ಅಬೌವ್ 5 lakh ಬಿಲೋ 10 lakh ಅಲ್ಲಿ ಫಾಲೋ ಆಗುತ್ತೆ ಅಂದ್ರೆ ಡೈರೆಕ್ಟ್ ಆಗಿ 20%. ಸಿ ಫಸ್ಟ್ ಒನ್ ಫಾರ್ ಅಪ್ ಟು 2,50,000 ನಿಲ್, 2,50,000 to 5 lakh 5%, 5 lakh to 10 lakh ವಿತಿನ್ 10 lakh ಅಲ್ಲಿ ಫಾಲೋ ಆಗುತ್ತೆ ಅಂದ್ರೆ 20%. ಅಬೌವ್ 10 lakh ನಿಮ್ದು ರೀಚ್ ಆಗುತ್ತೆ ನಿಮ್ಮ ಟ್ಯಾಕ್ಸೆಬಲ್ ಟೋಟಲ್ ಇನ್ಕಮ್ ಅಂದ್ರೆ 30% ವರೆಗೂ ನೀವು ಟ್ಯಾಕ್ಸ್ ನ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಇನ್ ಕೇಸ್ ಆಫ್ ಇಂಡಿವಿಜುವಲ್ ಇಸ್ ಎ ರೆಸಿಡೆಂಟ್ ಸೀನಿಯರ್ ಸಿಟಿಸನ್ ಏಜ್ಡ್ 60 years ಆರ್ ಮೋರ್ ಬಟ್ ಲೆಸ್ ದ್ಯಾನ್ 80 years. ಸೊ ಇಂಡಿವಿಜುವಲ್ ಲೆಸ್ than 80 years, more than 60 years ಇದ್ರೆ ಸೊ ಅವರಿಗೆ ಸ್ಲ್ಯಾಬ್ ರೇಟ್ ಅಪ್ ಟು 3 lakh ನಿಲ್ ಆಗುತ್ತೆ. 3 lakh to 5 lakh, ಅಬೌವ್ 3 lakh ಬಿಲೋ 5 lakh ಆಗಿದ್ರೆ 5%, ಅಬೌವ್ 5 lakh ಬಿಲೋ 10 lakh ಆಗಿದ್ರೆ 20%, ಅಬೌವ್ 10 lakh ಆಗಿದ್ರೆ 30%. ನೆಕ್ಸ್ಟ್, ಇನ್ ಕೇಸ್ ಆಫ್ ಇಂಡಿವಿಜುವಲ್ ರೆಸಿಡೆಂಟ್ ಸೀನಿಯರ್ ಸಿಟಿಸನ್ ಏಜ್ಡ್ 80 or more, ಸೊ ಮೋರ್ ದ್ಯಾನ್ 80 years ಅವ್ರಿಗೆ ಏಜ್ ಆಗಿದ್ರೆ ಅಪ್ ಟು 5 lakh ವರೆಗೂ ಅವ್ರಿಗೆ ನಿಲ್ ಆಗಿರುತ್ತೆ ಟ್ಯಾಕ್ಸ್ ಲೈಬಿಲಿಟಿ. 5 lakh ಅಲ್ಲಿ ಜಾಸ್ತಿ ಅಬೌವ್ 5 lakh ಬಿಲೋ 10 lakh ಆಗಿದ್ರೆ 20%, ಅಬೌವ್ 10 lakh ಇದ್ರೆ ಡೈರೆಕ್ಟ್ 30% ಟ್ಯಾಕ್ಸ್ ಲೈಬಿಲಿಟಿನ ಪೇ ಮಾಡಬೇಕಾಗುತ್ತೆ. ದಿಸ್ ಈಸ್ ಫಾರ್ ಕ್ಯಾಲ್ಕುಲೇಷನ್. ನಾವು
ಟ್ಯಾಕ್ಸ್ ಲೈಬಿಲಿಟಿ ಫಾರ್ ಇಂಡಿವಿಜುವಲ್. ಸೊ HUF ಇಂಡಿವಿಜುವಲ್ಗೆ ಟ್ಯಾಕ್ಸ್ ಲೈಬಿಲಿಟಿನ ಕ್ಯಾಲ್ಕುಲೇಟ್ ಮಾಡೋದು ಇದೇ ಬೇಸಿಸ್ ಮೇಲೆ. ನೆಕ್ಸ್ಟ್ ಒನ್ ವೆರಿ ಇಂಪಾರ್ಟೆಂಟ್, ಸೊ ಮೇಕ್ ಇಟ್ ಆಸ್ ಇಂಪಾರ್ಟೆಂಟ್. ಸೊ ಟೇಬಲ್ ಶೋಯಿಂಗ್ ದ ಟ್ಯಾಕ್ಸ್ ರೇಟ್ ಫಾರ್ ಕ್ಯಾಪಿಟಲ್ ಗೇನ್ ಅಂಡ್ ಕ್ಯಾಶುಯಲ್ ವಿನ್ನಿಂಗ್ ವಿಚ್ ಆರ್ ಟ್ಯಾಕ್ಸ್ಡ್ ಅಟ್ ಬಿಲೋ ರೇಟ್ ಇರ್ರೆಸ್ಪೆಕ್ಟಿವ್ ಆಫ್ ಸ್ಲ್ಯಾಬ್ ರೇಟ್. ಸೊ ಇಲ್ಲಿ ನಮಗೆ ನಮ್ಮ ಪ್ರಾಬ್ಲಮ್ ಅಲ್ಲಿ ಏನಾದ್ರು ನಮ್ಮ ಟೋಟಲ್ ಇನ್ಕಮ್ ಅಲ್ಲಿ ಏನಾದ್ರು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ 11A, ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಅದರ್ವೈಸ್ ಎನಿ ಕ್ಯಾಶುಯಲ್ ಇನ್ಕಮ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ರೆ we have to calculate tax liability according to this tax rates. So ನಿಮ್ಮ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಫ್ರಮ್ ಟ್ರಾನ್ಸ್ಫರ್ ಆಫ್ ಸೆಕ್ಯೂರಿಟೀಸ್ ಆನ್ ವಿಚ್ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಹ್ಯಾಸ್ ಬೀನ್ ಚಾರ್ಜ್ಡ್. ಸೊ ಮೆನ್ಷನ್ ಆಗಿದೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಬರೀ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಮೆನ್ಷನ್ ಮಾಡಿಲ್ಲ. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ 11A. ಸೊ ಸಬ್ಜೆಕ್ಟ್ ಟು STT ಆಗಿದ್ರೆ ಮಾತ್ರ ಅವ್ರ ಇನ್ಫಾರ್ಮೇಶನ್ ಕೊಟ್ಟಿರಬೇಕು. ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ STT ಪೇ ಆಗಿದೆ ಅಂತ, ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಪೇ ಆಗಿದೆ ಅಂತ ಮೆನ್ಷನ್ ಮಾಡಿದ್ರೆ ಮಾತ್ರ 15% ಟ್ಯಾಕ್ಸ್ ಸಿಗುತ್ತೆ. ಇಲ್ಲ ಅಂತ ಅಂದ್ರೆ ನೀವು ಡೈರೆಕ್ಟ್ ಆಗಿ ಏನು ಕ್ಯಾಶುಯಲ್ ಟ್ಯಾಕ್ಸ್ ಡೈರೆಕ್ಟ್ ಆಗಿ ಏನು ನೀವು ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ರೇಟ್ಸ್ ಅಪ್ಲಿಕೇಬಲ್ ಮಾಡ್ತಿರೋ ಅದೇ ರೀತಿ ಮಾಡಬೇಕು. STCGಲಿ STT ಪೇಡ್ ಆಗಿದ್ರೆ ಮಾತ್ರ 15% ಕ್ಯಾಲ್ಕುಲೇಟ್ ಮಾಡಬೇಕು. ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು, ಸೊ STT ಪೇಡ್ ಆಗಿರ್ಲಿ ಪೇಡ್ ಆಗದೆ ಇರಲಿ, ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಬಂದ್ರೆ ಡೈರೆಕ್ಟ್ 20% ಕ್ಯಾಲ್ಕುಲೇಟ್ ಮಾಡಬೇಕು ಆನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಮೌಂಟ್ ಓನ್ಲಿ. ನೆಕ್ಸ್ಟ್ ವಿನ್ನಿಂಗ್ ಫ್ರಮ್ ಲಾಟರಿ, ಕ್ರಾಸ್ವರ್ಡ್ ಪಜಲ್ಸ್, ರೇಸು ಇನ್ಕ್ಲೂಡಿಂಗ್ ಹಾರ್ಸ್ ರೇಸು, ಕಾರ್ಡ್ ಗೇಮ್ಸ್, ಅದರ್ ಗೇಮ್ಸ್, ಮೀನ್ಸ್ ಆಲ್ ಯುವರ್ ಕ್ಯಾಶುಯಲ್ ಇನ್ಕಮ್ಸ್ ಮೇಲೆ ಡೈರೆಕ್ಟ್ 30% ವರೆಗೂ ಟ್ಯಾಕ್ಸ್ ಲೈಬಿಲಿಟಿ ಅಪ್ಲಿಕೇಬಲ್ ಆಗುತ್ತೆ. ಸೊ ಇಲ್ಲಿ ನಮಗೆ ತುಂಬಾನೇ ಇಂಪಾರ್ಟೆಂಟ್, STCG ಮೇಲೆ STT ಪೇಡ್ ಆಗಿದ್ರೆ ಮಾತ್ರ 15% ಅಪ್ಲಿಕೇಬಲ್ ಆಗುತ್ತೆ. ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಲ್ಲಿ STT ಪೇಡ್ ಆಗಲಿ ಪೇಡ್ ಆಗದೆ ಇರಲಿ, ಸೊ ನೀವು STT ಪೇ ಮಾಡಿದ್ರು ನಿಮಗೆ 20% ಪೇ ಆಗಿಲ್ಲ ಅಂದ್ರೆ 20%, ಕ್ಯಾಶುಯಲ್ ಇನ್ಕಮ್ಸ್ಗೆ ಡೈರೆಕ್ಟ್ 30% ಕಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಟ್ಯಾಕ್ಸ್ ಕ್ರೆಡಿಟ್. ಸೊ ಟ್ಯಾಕ್ಸ್ ಕ್ರೆಡಿಟ್ ಮೀನ್ಸ್ ಇಸ್ ಇನ್ಸೆಂಟಿವ್ಸ್ ಅಲೋ ಮಾಡ್ತಾರೆ ಫಾರ್ ಇಂಡಿವಿಜುವಲ್ಸ್ ಟು ರೆಡ್ಯೂಸ್ ದೇರ್ ಬರ್ಡನ್ ಅನ್ನೋದಕ್ಕೆ. ಸೊ ಇಲ್ಲಿ ನಮಗೆ ಈ ಟ್ಯಾಕ್ಸ್ ಕ್ರೆಡಿಟ್ ಅಲ್ಲಿ 25,000 ಸೊ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ ಫಾರ್ ಎವ್ರಿ ಇಂಡಿವಿಜುವಲ್ 25,000 ವರೆಗೂ, ಫಾರ್ ಎವ್ರಿ ಪರ್ಸನ್ ಹೂಸ್ ಇನ್ಕಮ್ ಡಸ್ ನಾಟ್ ಎಕ್ಸೀಡ್ rupees 3,50,000. ಸೊ ನಿಮ್ಮ ಟ್ಯಾಕ್ಸೇಬಲ್ ಟೋಟಲ್ ಇನ್ಕಮ್ 3,50,000 ಎಕ್ಸೀಡ್ ಆಗಿಲ್ಲ ಅಂದ್ರೆ ಮಾತ್ರ ನಿಮಗೆ ಟ್ಯಾಕ್ಸ್ ಕ್ರೆಡಿಟ್ ಆಗಿ 25,000 ಸಿಗುತ್ತೆ. 25,000 ನೀವು ಡಿಡಕ್ಟ್ ಮಾಡಿ ನಿಮ್ಮ ಟ್ಯಾಕ್ಸ್ ಬರ್ಡನ್ ರೆಡ್ಯೂಸ್ ಮಾಡಬಹುದು. ನೆಕ್ಸ್ಟ್ ಸರ್ಚಾರ್ಜ್, ವೆರಿ ಇಂಪಾರ್ಟೆಂಟ್. ಸರ್ಚಾರ್ಜ್ ಇಸ್ ನಥಿಂಗ್ ಬಟ್ ಅಡಿಷನಲ್ ಟ್ಯಾಕ್ಸ್. ಸೊ 10% ಆಫ್ ಇನ್ಕಮ್ ಟ್ಯಾಕ್ಸ್ ಪೇಯಬಲ್ in case the total taxable income exceed rupees 50 lakh but less than 1 crore. So ನಿಮ್ಮ total taxable income more than 50 lakh, next less than 1 crore ಆಗಿದ್ರೆ ನೀವು ಏನು ಇನ್ಕಮ್ ಟ್ಯಾಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ತಿರೋ ಟ್ಯಾಕ್ಸ್ ಲೈಬಿಲಿಟಿ ನಿಮ್ಮ ಸ್ಲ್ಯಾಬ್ ರೇಟ್ ಪ್ರಕಾರ ಆ ಅಮೌಂಟ್ ಮೇಲೆ ನೀವು 10% ಸರ್ಚಾರ್ಜ್, ದಟ್ ಮೀನ್ಸ್ ಅಡಿಷನಲ್ ಟ್ಯಾಕ್ಸ್ ಆಡ್ ಮಾಡಬೇಕಾಗುತ್ತೆ, ಟ್ಯಾಕ್ಸ್ ಆನ್ ಟ್ಯಾಕ್ಸ್ ಆಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನಿಮ್ದೇನಾದ್ರೂ ಟೋಟಲ್ ಟ್ಯಾಕ್ಸೇಬಲ್ ಇನ್ಕಮ್ ಮೋರ್ ದನ್ 10 crore ಆಗಿದ್ರೆ ಡೈರೆಕ್ಟ್ ಆಗಿ 15% ಹಾಗೆ ನಿಮ್ಮ ಟ್ಯಾಕ್ಸ್ ಲೈಬಿಲಿಟಿ ಕ್ಯಾಲ್ಕುಲೇಟ್ ಮಾಡ್ತೀವೋ ಅದ್ರ ಮೇಲೆ ನೀವು ಸರ್ಚಾರ್ಜ್ ಅಂತ 15% ನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಮೇಕ್ ಇಟ್ ಆಸ್ ಇಂಪಾರ್ಟೆಂಟ್, ಸರ್ಚಾರ್ಜ್ ಫಾರ್ ಅನ್ ಇಂಡಿವಿಜುವಲ್. ಆ ಇಂಡಿವಿಜುವಲ್ ಟೋಟಲ್ ಟ್ಯಾಕ್ಸೇಬಲ್ ಇನ್ಕಮ್ ಮೋರ್ ದ್ಯಾನ್ 50 lakh ಲೆಸ್ ದ್ಯಾನ್ 1 crore ಆಗಿದ್ರೆ 10% ನ ಕ್ಯಾಲ್ಕುಲೇಟ್ ಮಾಡ್ತೀರಾ. ಮೋರ್ ದ್ಯಾನ್ 1 crore ಆಗಿದ್ರೆ ಡೈರೆಕ್ಟ್ ಆಗಿ 15%, ಓನ್ಲಿ ಇನ್ ಕೇಸ್ ಆಫ್ ಕಂಪನಿ ಅಸೆಸ್ಸಿ. ನೆಕ್ಸ್ಟ್ ಮಾರ್ಜಿನಲ್, ನೆಕ್ಸ್ಟ್ health and education cess we already discussed 4% health and education cess. So education cess ಅಲ್ಲಿ 2% education cess, 1% secondary higher education cess on tax levied. So this is the format for calculating total income. First one, income from salary, income from house property, PGBP, income from capital gain, income from other sources. So next clubbing of income ಏನಾದ್ರು ಇನ್ಫಾರ್ಮೇಶನ್ ಇದೆ, adjustment for set off and carry forward losses, ಬರೋ ರಿಸಲ್ಟ್ ಗ್ರಾಸ್ ಟೋಟಲ್ ಇನ್ಕಮ್ ಆಗುತ್ತೆ. ಸೊ ಇದರಲ್ಲಿ ATC ATU ನ ಡಿಡಕ್ಟ್ ಮಾಡಿದ್ರೆ ನೆಕ್ಸ್ಟ್ ಟೋಟಲ್ ಟ್ಯಾಕ್ಸೇಬಲ್ ಇನ್ಕಮ್ ಆಗುತ್ತೆ. ನೆಕ್ಸ್ಟ್
Calculation of tax liability on taxable income. First tax on net income na calculate ಮಾಡಬೇಕು according to slab rates. So if ಏನಾದರೂ rebate ಏನಾದರೂ applicable ಆದರೆ, rebate is nothing but according to your income tax department, any individual who is a resident in India and whose total income does not exceed rupees 3,50,000 is entitled to claim rebate under section 87A. So ಯಾವ ರೀತಿ ಇಲ್ಲಿ ಕ್ಲೈಮ್ ಮಾಡಬಹುದು ಅಂದ್ರೆ 100% of tax liability or 2,500 whichever is less, ಆ ಅಮೌಂಟ್ ನ ಅವರು ಡಿಡಕ್ಷನ್ ಆಗಿ ಅದನ್ನ ಕ್ಲೈಮ್ ಮಾಡಬಹುದು. ಅರ್ಥ ಆಗ್ತಿದ್ಯಾ? ನೆಕ್ಸ್ಟ್ ರಿಬೇಟ್ ಪರ್ಪಸ್ ರಿಬೇಟ್ ಮೈಂಡ್ ಅಲ್ಲಿ ಇರಲಿ. ಸೊ 100% ಆಫ್ ಟ್ಯಾಕ್ಸ್ ಲೈಬಿಲಿಟಿ ಆರ್ 2,500 whichever is low ಅಂತ ಬರುತ್ತೋ ಅದನ್ನ ನೀವು ರಿಬೇಟ್ ಆಗಿ ನಿಮ್ಮ ಟ್ಯಾಕ್ಸ್ ಲೈಬಿಲಿಟಿಲಿ ನೀವು ಅದನ್ನ ಡಿಡಕ್ಟ್ ಮಾಡಬಹುದು. ಯಾವಾಗ ಅಂದ್ರೆ ವೆನ್ ಯುವರ್ ಇನ್ಕಮ್ ಡಸ್ ನಾಟ್ ಎಕ್ಸಿಡ್ rupees 3,50,000. ನೆಕ್ಸ್ಟ್ ಆಸ್ ಐ ಸೆಡ್ ಸರ್ಚಾರ್ಜ್ ಏನಾದರೂ ನಿಮಗೆ ಅಪ್ಲಿಕೇಬಲ್ ಆದರೆ ಸರ್ಚಾರ್ಜ್ನ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಹೆಲ್ತ್ ಅಂಡ್ ಎಜುಕೇಷನ್ ಸೆಸ್ ಆಸ್ ವಿ ಸೆಡ್ 4%, ರಿಬೇಟ್ ಅಂಡರ್ ಸೆಕ್ಷನ್ 86, 89, 90, 98, 91. ನೆಕ್ಸ್ಟ್ ಇದೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ನಮಗೆ ನೆಕ್ಸ್ಟ್ ಬರೋದೆ ಟ್ಯಾಕ್ಸ್ ಟು ಬಿ ಪೇಡ್. ಇಷ್ಟು ಟ್ಯಾಕ್ಸ್ನ ನಾವು ಪೇಡ್ ಮಾಡಬೇಕು ಅಂತ. ನೆಕ್ಸ್ಟ್ ನೀವೇನಾದರೂ ಪ್ರೀಪೇಯ್ಡ್ ಟ್ಯಾಕ್ಸಸ್, ಅಡ್ವಾನ್ಸ್ ಟ್ಯಾಕ್ಸಸ್, TDS, ಟ್ಯಾಕ್ಸ್ ಪೇಡ್ ಆನ್ ಸೆಲ್ಫ್ ಅಸೆಸ್ಮೆಂಟ್, ಫಸ್ಟೇ ಏನಾದರೂ ನೀವು ಅಡ್ವಾನ್ಸ್ ಟ್ಯಾಕ್ಸಸ್, ಪ್ರೀಪೇಯ್ಡ್ ಟ್ಯಾಕ್ಸಸ್ ಏನಾದರೂ ಫಸ್ಟೇ ನೀವು ಪೇ ಮಾಡಿರ್ತೀರಾ ಅಂದ್ರೆ ಆ ಟ್ಯಾಕ್ಸಸ್ ನ ನೀವು ಲೆಸ್ ಮಾಡಬಹುದು ನಿಮ್ಮ ಟ್ಯಾಕ್ಸ್ ಟು ಬಿ ಪೇಡ್ ಅಮೌಂಟ್ ಇಂದ. ಸೊ ಫೈನಲ್ ಬರೋ ರಿಸಲ್ಟ್ ಟ್ಯಾಕ್ಸ್ ಲೈಬಿಲಿಟಿ ಆಗಿದೆ. ಸೊ ಇಷ್ಟು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಮ 5th ಚಾಪ್ಟರ್ ಮುಗಿತು. ಫ್ರಮ್ ನೆಕ್ಸ್ಟ್ ಕ್ಲಾಸ್ ಆನ್ವರ್ಡ್ಸ್ ವಿ ವಿಲ್ ಸ್ಟಾರ್ಟ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್. ಥ್ಯಾಂಕ್ ಯು.